ನಾಟಕವೇ ಯಾಕೆ ಅನ್ನೋ ಒಂದು ಪ್ರಶ್ನೆಯನ್ನು ಕೇಳಿಕೊಂಡ್ರೆ, ನಾಟಕ ಎಲ್ಲ ಕಲಾ ಮಾಧ್ಯಮಕ್ಕಿಂತ ವಿಶೇಷವಾದ ಒಂದು ಅಭಿರುಚಿ. ಅದು ನಾಟಕ ನೋಡ್ತೀನಿ ಅನ್ನೋದೇ, ನಾಟಕ ಮಾಡ್ತೀನಿ ಅನ್ನೋದೇ, ನಾಟಕ ಬರಿತೀನಿ ಅನ್ನೋದೇ, ಅದರ ಭಾಗವಾಗಿ ನಾವು ಇರ್ತೀವಿ ಅನ್ನೋದೇ ಒಂದು ಬಹಳ ವಿಶೇಷವಾದ ಅಭಿರುಚಿ. ಮುಂದುವರೆದ ಎಲ್ಲ ರಾಷ್ಟ್ರ ಸಮಾಜದಲ್ಲೂ ನಾಟಕಕ್ಕೆ ಸಿನಿಮಾ ಮತ್ತು ಕ್ರೀಡೆಗಿಂತ ಹೆಚ್ಚಿನ ಮಹತ್ವ ಇದೆ ಅಂತ ನಾವು ನಂಬಬೇಕು, ಮತ್ತೆ ಅದನ್ನ ಒಪ್ಪಬೇಕು ಅನ್ನೋ ಮಾತು. ಯಾಕಂದ್ರೆ ಲಂಡನ್ನಲ್ಲೋ ಅಥವಾ ಇನ್ನೊಂದು ಕಡೆನೋ ಇಂಗ್ಲೆಂಡ್ನಲ್ಲಿ ನಾಟಕ ನಡೆಯುತ್ತೆ ಅಂತಂದ್ರೆ 2 ತಿಂಗಳು ಮೊದಲು ನಾಟಕ ಟಿಕೆಟ್ ಅನ್ನ ಸೀಟನ್ನ ಬುಕ್ ಮಾಡ್ಕೊಂಡ್ರೆ ಮಾತ್ರ ನೋಡೋದಕ್ಕೆ ಸಾಧ್ಯ. ಆ ವಿಶೇಷವಾದ ಅಭಿರುಚಿಯ ಕಾರಣಕ್ಕೋಸ್ಕರನೇ ಆ ಸಮಾಜ ತುಂಬಾ ಮುಂದಿದೆ ಅಂತೇಳಿ ನಾನು ಭಾವಿಸಿ ಇವತ್ತು ಮಠದಲ್ಲಿ ನಾಟಕೋತ್ಸವವನ್ನ ಏರ್ಪಡಿಸಿರೋದು ಈ ದೃಷ್ಟಿಯಲ್ಲಿ ಬಹಳ ಒಳ್ಳೇದು ಅಂತೇಳಿ ನಾನು ಅನ್ಕೊಂಡಿದ್ದೇನೆ. ವಿಶೇಷವಾಗಿ ನನಗೆ ಮಮತಾ ಕೂತು ನೆನ್ಪು ಮಾಡ್ತಾ ಇದ್ರು. ನಾನು ಅಂದೆ, HSC ಏನಾದರೂ ಬದುಕಿದ್ದಿದ್ರೆ ಈ ನಾಟಕ ಮಾಡ್ತಿದ್ದೀವಿ ಅಂದ್ರು ಅಲ್ಲಿಂದ ಎಷ್ಟು ಖುಷಿ ಪಟ್ಟಿರೋರು. ಅವ್ರ ನಾಟಕ ಪ್ರದರ್ಶನ ಆಗ್ತಿದೆ ಅಂತಂದ್ರೆ ಅವ್ರ ಭಾವಗೀತೆಗಳನ್ನೆಲ್ಲ ಕೇಳಿ ಬೆಳೆದ ನಮಗೆ ಎಷ್ಟು ಒಳ್ಳೆ ನಾಟಕಕಾರರು. ಸುಮಾರು 125 ಪುಸ್ತಕ ಬರೆದಿದ್ದಾರೆ. ಅದರಲ್ಲಿ ಇವತ್ತು ಪ್ರದರ್ಶನ ಆಗ್ತಾ ಇರ್ತಕ್ಕಂಥ ಕಂಸಾಯಣ ಬಂದಾಗ ನಾನು ಮೊದಲ ರಿವ್ಯೂ ಬರೆದಿದ್ದೆ. ಅಂಕಿತ ಪ್ರಕಾಶನ ಹೊರತಂದಿತ್ತದು. ಊರ್ಮಿಳಾ, ಕಂಸಾಯಣ ಮತ್ತೆ ಮಂಥರೆ ಅನ್ನೋ 3 ನಾಟಕಗಳನ್ನ ಒಟ್ಟಿಗೆ ಆ ಅಂಕಿತ ಪ್ರದರ್ಶನ ಪುಸ್ತಕ ಪ್ರಕಟಿಸಿತ್ತು. ಆ ಘಟನೆ ನನಗೆ ನೆನಪಾಯಿತು. ನಮ್ಮ ಬಹುತೇಕ ಸೃಜನಶೀಲರಿಗೆ ಪುರಾಣದ ಈ ತರದ ಪಾತ್ರಗಳಿರ್ತಾವಲ್ಲ, ಅವುಗಳ ಮನಸ್ಸನ್ನ ಹೊಕ್ಕಬೇಕು ಅನ್ನೋ ಆಲೋಚನೆ ಇದೆಯಲ್ಲ, ಅದು ಎಷ್ಟು ದೊಡ್ಡದು ಅಂತ. ಮಂಥರೆಯನ್ನ ಆ ರೀತಿ ಪ್ರವೇಶಿಸಿದವರು ಮೊದಲು ಕುವೆಂಪು ಕನ್ನಡದಲ್ಲಿ, ಆಧುನಿಕ ಕನ್ನಡದಲ್ಲಿ. ಹಾಗೆ ಎಲ್ಲ ಯಾರು ದುಷ್ಟರು ಅಂತ ನಮ್ಮ ಪುರಾಣ ಪ್ರತಿಬಿಂಬಿಸಿದ್ಯೋ ಅವರ ಮನಸ್ಸನ್ನ ಒಕ್ಕು ಅವನೊಳಗಡೆ ಇರ್ತಕ್ಕಂತಹ ಮಾನವೀಯತೆ ಗುಣಗಳಿಗೆ ಬೆಲೆ ಇಲ್ಲಿವೆ. ಯಾಕೆ ಆ ಸಂಕೀರ್ಣ ವ್ಯಕ್ತಿತ್ವ ಇವತ್ತಿಗೂ ನಮ್ಮನ್ನ ಕಾಡುತ್ತೆ ಅನ್ನೋದನ್ನ HSV ಬಹಳ ಸೊಗಸಾಗಿ ನಾಟಕದಲ್ಲಿ ಹೇಳಿದರೆ ನಾವು ಇವತ್ತು ಅದನ್ನ ನೋಡ್ತಾ ಇದ್ದೀವಿ. ನಮ್ಮ ಈ ತಂಡ ಇವತ್ತು ಆ ನಾಟಕವನ್ನು ಪ್ರದರ್ಶನ ಮಾಡ್ತಾ ಇರೋದು ಖಂಡಿತ ಬಹಳ ಅತ್ಯುತ್ತಮವಾದ್ದು.